ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪರಿಶುದ್ಧಾತ್ಮರೇ, ದಿವ್ಯ ಜ್ಯೋತಿ, ಪ್ರೇಮಾಗ್ನಿಯೇ, ನಮ್ಮ ಹೃದಯದಲ್ಲಿ ಬನ್ನಿರಿ. ನಮ್ಮ ಹೃದಯವನ್ನು ಆತ್ಮವನ್ನು ಬೆಳಗಿಸಿರಿ. ಸ್ವಾಮಿ ಯೇಸುವಿನ ವಾರ್ತೆಯನ್ನು ಕೇಳುತ್ತಾ ಅವರಂತೆ ನಾವು ಸಹ ಈ ದೈನಂದಿನ ಜೀವನದಲ್ಲಿ ತಂದೆ ಚಿತ್ತವನ್ನು ಪಾಲಿಸಲು ಬೇಕಾದ ಕೃಪೆಯನ್ನು, ಆಶೀರ್ವಾದವನ್ನು, ಶಕ್ತಿಯನ್ನು, ವರಪ್ರಸಾದವನ್ನು ನಮ್ಮಲ್ಲಿ ತುಂಬಿಸಿರಿ ಎಂದು ಆ ಪರಿಶುದ್ಧ ಯೇಸು ಸ್ವಾಮಿ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಆತ್ಮೀಯ ಸಹೋದರ ಸಹೋದರಿಯಿಂದ ಧರ್ಮಸಭೆ ತಾಯಿ ಮರಿಯಮ್ಮನವರನ್ನು ಕಾಣಿಕೆಯಾಗಿ ದೇವಾಲಯದಲ್ಲಿ ಅರ್ಪಿಸಲ್ಪಟ್ಟ ದಿನವನ್ನು ಆಚರಿಸುತ್ತದೆ. ತಾಯಿ ಮರಿಯಮ್ಮನವರಿಗೆ 3 ವರ್ಷ ಆಗಿರಬೇಕಾದ್ರೆ ಅವರ ತಂದೆ ತಾಯಿಗಳಾದ ಸಂತ ಜೋಕಿ ಮತ್ತು ಅಣ್ಣರವರು ಅವರನ್ನು ದೆರ್ಸಲೆ ಮಹಾದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಧರ್ಮದ ನಿಯಮಗಳ ಬಗ್ಗೆ ಕಲಿಯಲು ಮತ್ತು ಅವರು ಚೊಚ್ಚಲ ಮಗುವಾಗಿದ್ದರಿಂದ ದೇವರಿಗೆ ಅವರನ್ನು ಸಮರ್ಪಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರರೇ, ದೇವಮಾತೆ ಅತಿಶಯವಾದ ರೀತಿಯಲ್ಲಿ ಜೋಕಿ ಮತ್ತು ಅನ್ನರಿಗೆ ಜನಿಸಿದರು. ಅವರ ಇಳಿ ವಯಸ್ಸಿನಲ್ಲಿ ಹುಟ್ಟಿದಂಥ ತಾಯಿ ಮಗು ದೇವಮಾತೆ. ಸೃಷ್ಟಿಕರ್ತರು ಸೃಷ್ಟಿಯ ಮೊದಲಿಂದಲೇ ಈ ತಾಯಿಯನ್ನು ತಮ್ಮ ಜಗದ್ರಕ್ಷಣೆ ಜನನಕ್ಕಾಗಿ ಪಾಪದ ಕಳಂಕವಿಲ್ಲದೆ ಜನಿಸಿದಂತೆ ಮಾಡಿದರು. ಆದರೂ ದೇವಮಾತೆ ಆ ವಿಶ್ವಾಸದಲ್ಲೂ ಭಕ್ತಿಯಲ್ಲಿಯೂ ಒಳ್ಳೆಯ ನಡತೆಯಲ್ಲಿಯೂ ಸರ್ವಸ್ವಗುಣಗಳಲ್ಲಿಯೂ ಬೆಳೆದರು. ಆದ್ದರಿಂದ ಇಂದಿನ ಶುಭ ಸಂದೇಶ ನಾವು ಕೇಳಿದಂತೆ ಯೇಸು ಕ್ರಿಸ್ತರು ಹೇಳುವುದು, ಯಾರು ನನ್ನ ತಾಯಿ ಮತ್ತು ನನ್ನ ಸಹೋದರ, ದೇವರ ಚಿತ್ತವನ್ನು ನೆರವೇರಿಸುವುದರಲ್ಲೂ ಯಾರು ತಮ್ಮ ಬದುಕನ್ನು ಅರ್ಪಿಸುತ್ತಾರೆ ಅವರೇ ನನ್ನ ತಾಯಿ ಮತ್ತು ಸಹೋದರ ಎಂದು. ಅಂದರೆ ಮಾತೆ ಮರಿಯಮ್ಮನವರು ತನ್ನ ಬದುಕಿನ ಒಂದೊಂದು ದಿನವೂ ಬದುಕಿದ್ದು ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುತ್ತಾ ಅವರೇ ಹೇಳಿದಂತೆ ದೇವದೂತರಿಗೆ, ಇದು ನಾನು ದೇವರ ದಾಸಿ, ನಿಮ್ಮ ವಚನದಂತೆ ನನಗಾಗಲಿ ಎಂದರು. ಅಂಥ ವಚನದಂತೆ ದೇವಮಾತೆ ತನ್ನ ದೈನಂದಿನ ಜೀವನದ ಪ್ರತಿದಿನವೂ ದೇವರಿಗೆ ತನ್ನನ್ನೇ ಸಮರ್ಪಿಸುತ್ತಾ ಬದುಕಿದ್ದರು. ತನಗೆ ಬಂದಂಥ ಯಾವುದೇ ಕಷ್ಟ, ನೋವು, ಅವಮಾನ, ಬಾಧೆ ಇರಲಿ, ಆದರೂ ದೇವಮಾತೆ ನಂಬಿದ್ದು ತಂದೆಯಾದ ದೇವರನ್ನೇ. ಆ ವಿಶ್ವಾಸ, ಅಚಲವಾದ ವಿಶ್ವಾಸ ತಾಯಿಯಲ್ಲಿತ್ತು. ಆದ್ದರಿಂದ ವಿಶ್ವಾಸಗಳೆಲ್ಲರಿಗೂ ಆ ದೇವಮಾತೆ ತಾಯಿಯಾಗಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿ, ನಮ್ಮ ತಂದೆ ತಾಯಿಗಳು ನಮ್ಮ ಜ್ಞಾನಸ್ಥಾನದ ದಿನದಂದು ದೇವಾಲಯದಲ್ಲಿ ನಮ್ಮನ್ನು ಅರ್ಪಿಸಿದ್ದಾರೆ. ಈ ಸಮರ್ಪಣೆ ಅಂದು ಮಾತ್ರ ಅಲ್ಲ, ಮತ್ತು ದೈನಂದಿನ ಜೀವನದ ಪ್ರತಿಯೊಂದು ದಿನದಲ್ಲಿಯೂ ಪ್ರತಿಯೊಂದು ಗಳಿಗೆಯಲ್ಲಿಯೂ ನಾವು ಪರಿಶುದ್ಧ ಆತ್ಮರಿಗೆ ನಮ್ಮನ್ನೇ ಸಮರ್ಪಿಸಿ ಬದುಕಬೇಕು. ವಿಶೇಷವಾಗಿ ದಿನಂಪ್ರತಿ ಬೆಳಗ್ಗೆ ಎದ್ದಾಗ ನಮ್ಮನ್ನೇ ನಾವು ದೇವರಿಗೆ, ಅವರ ಪವಿತ್ರಾತ್ಮ ಪ್ರೇರಣೆಗೆ ಒಪ್ಪಿಸಿಕೊಡಬೇಕು. ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ, ನಮ್ಮ ಯೋಚನೆಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿಯೂ ನಾವು ನಿಸ್ವಾರ್ಥರಾಗಿ, ಪರಿಶುದ್ಧರಾಗಿ, ಪ್ರೀತಿಮಯ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲು ನಾವು ದೇವರಿಗೆ ಒಪ್ಪಿಸಿಕೊಡಬೇಕು. ಅದೇ ಆಗಿತ್ತು ದೇವಮಾತೆಯ ಮಾತು, ಈಗೂ ನಾನು ದೇವರ ದಾಸಿ, ನಿಮ್ಮ ವಚನದ ಪ್ರಕಾರನಾಗಲಿ ಎಂದು. ಆದ್ದರಿಂದ ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ದಿನದಲ್ಲಿಯೂ ದೇವರ ವಾಕ್ಯಕ್ಕೆ, ದೇವರ ಕೃಪೆಗೆ, ದೇವರ ಪ್ರೇರಣೆಗೆ, ದೇವರ ಆತ್ಮಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಆ ದೇವರ ಮಹಿಮಾನ್ವಿತ ಕೀರ್ತಿಗಾಗಿ, ಮಹಿಮೆಗಾಗಿ, ಪ್ರಭೆಗಾಗಿ ಬಾಳುವ ಮಕ್ಕಳು ನಾವು ಆಗುವಂತೆ ಆ ದೇವಮಾತೆ ಮುಖಾಂತರ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ದಿನವೂ ನಮಿಪೆವು ಓ ತಾಯಿಯೇ ನಮ್ಮ ಸಹಾಯ ಮರಿಯೇ, ದಿನವೂ ನಮಿಪೆವು. ಹೃದಯ ನೀಡ ಬಂದೆವು ಒಂದಿಗೆ, ಮುದದಿ ನೀಡಿ ಮಗನ ಕೈಗೆ. ಎಂದಿಗೂ ಯೇಸುವ ನಾವೆಲ್ಲ ಪೂಜಿಸಿ, ಎಂದಿಗೂ ಯೇಸುವ ನಾವೆಲ್ಲ ಪೂಜಿಸಿ, ಒಂದಾಗಿ ಪ್ರೀತಿಸ ಸಹಾಯ ನೀಡಿರಿ, ದಿನವೂ ನಮಿಪೆವು. ಓ ತಾಯಿಯೇ ನಮ್ಮ ಸಹಾಯ ಮರಿಯೇ, ದಿನವೂ ನಮಿಪೆವು. ಇಂದು ಎಂದು ಮರಣ ವೇಳೆಯೊಳ್ ಕಾದಿರಿ, ಎಮ್ಮನ್ನು ಕೈ ಬಿಡಬೇಡಿರಿ. ಸಾವಾದ ಪಾಪದಿ ನಿಮ್ಮನ್ನು ತಪ್ಪಿಸ, ಸಾವಾದ ಪಾಪದಿ ಎಮ್ಮನ್ನು ತಪ್ಪಿಸ, ಸತತ ಸಮರ್ಥ ಸಹಾಯ ನೀಡಿರಿ, ದಿನವೂ ನಮಿಪೆವು. ಓ ತಾಯಿಯೇ ನಮ್ಮ ಸಹಾಯ ಮರಿಯೇ, ದಿನವೂ ನಮಿಪೆವು. ಪ್ರಭು ಯೇಸುವೆ, ನಿಮ್ಮ ತಾಯಿಯನ್ನು ನಮ್ಮ ವಿಶ್ವಾಸದ ಬದುಕಿಗೂ ಕ್ರಿಸ್ತಿಯ ಬದುಕಿಗೂ ಆಧಾರವನ್ನಾಗಿಯೂ ಮಾದರಿಯಾಗಿಯೂ ನೀಡಿದ್ದೀರಿ. ನಿಮ್ಮ ತಾಯಿ ನಮಗಾಗಿ ಪ್ರಾರ್ಥಿಸುವವರಾಗಿದ್ದಾರೆ. ಕಾನಾ ಊರಿನಲ್ಲಿ ಆ ಮದುವೆಗೆ ಅವಮಾನ ಉಂಟಾಗದಂತೆ ಅವರ ಕೊರತೆಗಳನ್ನು ನೀಗಿಸಲು ನಿಮ್ಮ ಬಳಿ ಮಾತನಾಡಿದ ತಾಯಿ ನಮ್ಮ ತಾಯಿ ಆಗಿದ್ದಾರೆ. ಆದ್ದರಿಂದ ಆ ತಾಯಿಯ ಆದರ್ಶದಲ್ಲಿ ನಾವು ಬದುಕುತ್ತಾ ದೇವರ ಚಿತ್ತಕ್ಕೆ ನಮ್ಮ ಮನಸ್ಸನ್ನು, ವಿಧೇಯತೆಯನ್ನು ನೀಡುತ್ತಾ ಅವರ ಬೆಳಕಿನಲ್ಲಿ ಸತ್ಯದಲ್ಲಿಯೂ ಸಾಗುವ ಮಕ್ಕಳಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಿಮ್ಮ ಪರಿಶುದ್ಧವಾದ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಭು ನಿಮ್ಮೊಡನಿರಲಿ.
ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.